ನಮಸ್ಕಾರ ಸ್ನೇಹಿತರೆ, ನಾನು ಭಾಗ್ಯ ವಿಚಾರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದಯವಿಟ್ಟು ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ನಮ್ಮ ಚಾನಲ್ನಿಂದ ಬರುವಂತಹ ಎಲ್ಲ ಉತ್ತಮ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೇನು ಕೊರತೆನಾ? ಅದರಲ್ಲೂ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸುಗ್ಗಿ ಅಂತಲೇ ಹೇಳಬಹುದು. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಕೂಡ ಒಂದಾಗಿದೆ. ಸಹೋದರ ಸಹೋದರಿಯರ ಬಾಂಧವ್ಯ ಬೆಸೆಯುವ ರಕ್ಷಾಬಂಧನ ಹಬ್ಬವನ್ನು ಯಾವ ದಿನ ಹೇಗೆ ಆಚರಿಸಲಾಗುತ್ತೆ, ಅದರ ಮಹತ್ವವೇನು, ಹಾಗೆ ಅದರ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ರಕ್ಷಾಬಂಧನವನ್ನು ಆಚರಿಸಲಾಗುತ್ತೆ. ಇದು ಸಹೋದರ ಸಹೋದರಿಯರ ನಡುವಿನ ಪವಿತ್ರ ಸಂಬಂಧವನ್ನು ಸಂಕೇತಿಸುವ ಹಬ್ಬವಾಗಿದೆ. ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಸಹೋದರಿಯರು ತಮ್ಮ ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟುತ್ತಾರೆ. ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ರಕ್ಷಾಬಂಧನವು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ. ಇದನ್ನು ದೇಶದಾದ್ಯಂತ ಬಹಳ ವೈಭವ ಹಾಗೂ ಸಡಗರದಿಂದ ಆಚರಿಸಲಾಗುತ್ತೆ. ಈ ಮಂಗಳಕರ ದಿನದಂದು ಎಲ್ಲ ಸಹೋದರ ಸಹೋದರಿಯರು ವಿಶೇಷ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾರೆ. ಇದು ಒಡಹುಟ್ಟಿದವರ ನಡುವಿನ ವಾತ್ಸಲ್ಯ ತೋರುವ ಆಚರಿಸುವಂತಹ ಹಬ್ಬವಾಗಿದೆ. ಸಹೋದರಿಯರು ತಮ್ಮ ಸಹೋದರನ ಹಣೆಗೆ ತಿಲಕವನ್ನು ಇಟ್ಟು ಆರತಿಯನ್ನು ಮಾಡಿ ಮಣಿಕಟ್ಟಿನ ಮೇಲೆ ಪವಿತ್ರ ದಾರವನ್ನು ಕಟ್ತಾರೆ. ಈ ಪವಿತ್ರ ದಾರವನ್ನೇ ರಾಖಿ ಎಂದು ಕರೆಯಲಾಗುತ್ತೆ. ಇದು ಒಡಹುಟ್ಟಿದವರ ನಡುವಿನ ಬಲವಾದ ಬಾಂಧವ್ಯವನ್ನು ತೋರಿಸುವ ಸುಂದರವಾದ ಹಬ್ಬವಾಗಿದೆ. ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ. ಸ್ನೇಹಿತರೆ, ಸಂಸ್ಕೃತದಲ್ಲಿ ರಕ್ಷಾಬಂಧನ ಎಂದರೆ ಅಕ್ಷರಶಃ ರಕ್ಷಣೆಯ ಗಂಟು ಎಂದು ಅನುವಾದಿಸಲಾಗುತ್ತೆ. ಹಾಗೆ ರಕ್ಷಾಬಂಧನ ಈ ಎರಡು ಪದಗಳ ಸಮ್ಮಿಲನದಿಂದ ಕೂಡಿದೆ. ರಕ್ಷೆ ಎಂದರೆ ರಕ್ಷಣೆ, ಹಾಗೆ ಬಂಧನ ಎಂದರೆ ಸಂಬಂಧ. ಈ ಎರಡು ಪದಗಳಿಂದ ಆಗಿದೆ. ನಮ್ಮ ಹಿರಿಯ ಅಥವಾ ಕಿರಿಯ ಸಹೋದರನಿಗೆ ರಾಖಿ ಕಟ್ಟಲು ಪ್ರತಿ ವರ್ಷ ನಾವು ಆ ಒಂದು ದಿನಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತೇವೆ. ಹಾಗಾದರೆ ಈ ಹಬ್ಬ ಎಲ್ಲಿಂದ ವಿಕಾಸವಾಯಿತು? ರಕ್ಷಾಬಂಧನದ ಇತಿಹಾಸದ ಮಹತ್ವವನ್ನು ನೀವೆಂದಾದರೂ ಯೋಚನೆ ಮಾಡಿದ್ದೀರಾ? ಹಾಗಾದರೆ ಬನ್ನಿ ಸ್ನೇಹಿತರೆ, ರಕ್ಷಾಬಂಧನದ ಹಿನ್ನೆಲೆಯನ್ನು, ರಕ್ಷಾಬಂಧನದ ಪೌರಾಣಿಕ ಕಥೆಗಳನ್ನು ನಾವೀಗ ತಿಳಿದುಕೊಳ್ಳೋಣ. ರಕ್ಷಾಬಂಧನದ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ಮೊದಲಿಗೆ ನಾವು ತಿಳ್ಕೊಳ್ಳೋದಾದರೆ, ಒಮ್ಮೆ ದೇವತೆಗಳು ಮತ್ತು ಅಸುರರ ನಡುವೆ 12 ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ದೇವತೆಗಳು ಸೋಲಲ್ಪಡ್ತಾರೆ ಮತ್ತು ಅಸುರರು ಸ್ವರ್ಗವನ್ನು ವಶಪಡಿಸ್ಕೊತಾರೆ. ಸೋಲಿನಿಂದ ನಿರಾಶೆಗೊಂಡ ಇಂದ್ರ ತನ್ನ ಗುರು ಬೃಹಸ್ಪತಿಯ ಬಳಿಗೆ ಬರ್ತಾರೆ. ಆ ಬೃಹಸ್ಪತಿಯ ಬಳಿ ಬಂದು ಇಬ್ಬರು ಮಾತನಾಡ್ತಿರ್ತಾರೆ. ಇಂದ್ರ ಹೇಳ್ತಾನೆ, ಈ ಯುದ್ಧದಲ್ಲಿ ನಾವು ಹೋರಾಡುವುದು ತುಂಬ ಅವಶ್ಯಕವಾಗಿದೆ ಎಂದು. ಆಗ ಬೃಹಸ್ಪತಿ ಹೇಳ್ತಾರೆ, ನಾವು ಇದುವರೆಗೆ ಯುದ್ಧದಲ್ಲಿ ಸೋತಿದ್ದೇವೆಲ್ಲ, ಹೇಗೆ ಯುದ್ಧ ಮಾಡಲು ಸಾಧ್ಯ ಎಂದು ಮಾತನಾಡುವಾಗ ಅಲ್ಲೇ ಇದ್ದಂತಹ ಇಂದ್ರನ ಹೆಂಡತಿ ಇಂದ್ರಾಣಿ ಮಾತನ್ನು ಕೇಳಿಸಿಕೊಂಡು, ನಾಳೆ ಶ್ರಾವಣ ಶುಕ್ಲ ಪೂರ್ಣಿಮೆ, ನಾನು ರಕ್ಷಾಸೂತ್ರವನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸ್ತೇನೆ. ಅದನ್ನು ಬ್ರಾಹ್ಮಣರಿಂದ ಆಯೋಜನೆ ಮಾಡ್ತೇನೆ. ಇದರಿಂದ ನಿಮಗೆ ಖಂಡಿತ ಜಯ ಸಿಗುತ್ತೆ ಎಂದಳು. ಮಾರನೆಯ ದಿನ ಇಂದ್ರ ರಕ್ಷಾಬಂಧನವನ್ನು ರಕ್ಷಾ ವಿಧಿವಿಧಾನಗಳೊಂದಿಗೆ ಆಚರಣೆ ಮಾಡಿ ಐರಾವತ ಆನೆಯ ಮೇಲೆ ಸವಾರಿ ಮಾಡುತ್ತಾ ಯುದ್ಧ ಭೂಮಿಯನ್ನು ತಲುಪ್ತಾನೆ. ಆಗ ರಾಕ್ಷಸರು ಇವನನ್ನು ಕಂಡು ಹೆದರಿ ಓಡಿ ಹೋಗ್ತಾರೆ. ಹೀಗೆ ರಕ್ಷಾ ವಿಧಾನದ ಪ್ರಭಾವದಿಂದ ಇಂದ್ರನು ವಿಜಯಶಾಲಿಯಾದನು. ಅಂದಿನಿಂದ ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಲಾಯಿತು ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಮತ್ತೊಂದು ರಕ್ಷಾಬಂಧನಕ್ಕೆ ಸಂಬಂಧಿಸಿದಂತಹ ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ನೋಡೋದಾದರೆ ಸ್ನೇಹಿತರೆ, ರಾಜ ಬಲಿ ಮತ್ತು ಲಕ್ಷ್ಮೀದೇವಿಯ ಬಗ್ಗೆ ಇರುವಂತಹ ಒಂದು ಪ್ರಸಿದ್ಧ ಕಥೆ ಇದಾಗಿದೆ. ಇದು ರಕ್ಷಾಬಂಧನದ ಮೂಲವನ್ನು ಚಿತ್ರಿಸುತ್ತೆ. ರಾಕ್ಷಸ ರಾಜ ಮಹಾಬಲಿ
ಭಗವಾನ್ ವಿಷ್ಣುವಿನ ಪರಮಭಕ್ತನಾಗಿದ್ದ. ಬಲಿರಾಜನ ಭಕ್ತಿ ಎಷ್ಟರ ಮಟ್ಟಿಗಿತ್ತು ಎಂದರೆ ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಈ ಮಹಾಬಲಿ ರಾಜನ ರಾಜ್ಯವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಮಾಡಿತ್ತು. ಇದರಿಂದಾಗಿ ವಿಷ್ಣು ತನ್ನ ವಾಸಸ್ಥಳವನ್ನು ಬಿಡಬೇಕಾಯಿತು. ಭಗವಾನ್ ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿ ತನ್ನ ಪತಿಯಿಂದ ದೂರವಿರಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವಳು ಒಂದು ಉಪಾಯವನ್ನು ಮಾಡ್ತಾಳೆ. ಬ್ರಾಹ್ಮಣನ ನಿರಾಶ್ರಿತ ಮಹಿಳೆಯ ವೇಷದಲ್ಲಿ ಮಹಾಬಲಿ ಚಕ್ರವರ್ತಿಯ ಕೋಟೆಗೆ ಆಗಮಿಸ್ತಾಳೆ. ಲಕ್ಷ್ಮೀದೇವಿ ಮಹಾಬಲಿ ರಾಜನ ಮಣಿಕಟ್ಟಿನ ಮೇಲೆ ಹುಣ್ಣಿಮೆಯ ದಿನದಂದು ರಾಖಿಯನ್ನು ಕಟ್ತಾಳೆ. ಇದನ್ನು ಶ್ರಾವಣ ಪೂರ್ಣಿಮಾ ಎಂತಲೂ ಕರೆಯುತ್ತಾರೆ. ಕೆಲವು ದಿನಗಳ ನಂತರ ಲಕ್ಕಿ ಭಗವಂತ ಅವಳ ನಿಜವಾದ ಗುರುತನ್ನು ಬಹಿರಂಗಪಡಿಸ್ತಾನೆ. ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಬಂದು ರಾಜ ಬಲಿಗೆ ರಾಖಿಯನ್ನು ಕಟ್ಟಿದ್ದು ಎನ್ನುವಂತಹ ಸುದ್ದಿ ಎಲ್ಲ ಕಡೆ ಹರಡುತ್ತೆ. ಇದು ರಾಜ ಮಹಾಬಲಿಗೂ ಮುಟ್ಟುತ್ತೆ. ಆಗ ಅವನು ಲಕ್ಷ್ಮೀ ದೇವತೆಯ ಸಮೇತನಾಗಿ ವಿಷ್ಣು ವೈಕುಂಠಕ್ಕೆ ಬರಬೇಕೆಂದು ವಿನಂತಿಯನ್ನು ಮಾಡ್ತಾನೆ. ಅಷ್ಟರಲ್ಲಾಗಲೇ ಮಹಾಬಲಿ ಕೋಟೆಯ ರಾಜ ವಿಷ್ಣುವಿನ ವಾತ್ಸಲ್ಯವನ್ನು, ಲಕ್ಷ್ಮಿಯ ಪ್ರೀತಿಯನ್ನು ಪಡ್ಕೊಂಡಿರ್ತಾನೆ. ಅಂದಿನಿಂದ ಶ್ರಾವಣ ಹುಣ್ಣಿಮೆ ಎಂದು ರಕ್ಷಾಬಂಧನದ ದಾರವನ್ನು ಕಟ್ಟೋದಕ್ಕೆ ಒಬ್ಬ ಸಹೋದರಿಯನ್ನು ಆಹ್ವಾನಿಸೋದು ಸಂಪ್ರದಾಯವಾಗಿ ರೂಢಿಯಾಗುತ್ತೆ. ರಕ್ಷಾಬಂಧನಕ್ಕೆ ಸಂಬಂಧಿಸಿದ ಮತ್ತೊಂದು ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ನಾವು ಗಮನಿಸೋದಾದರೆ ಸ್ನೇಹಿತರೆ, ರಕ್ಷಾಬಂಧನದ ಕತೆ ಹಿಂದೂ ಪುರಾಣ ಮತ್ತು ಹಿಂದೂ ಮಹಾಕಾವ್ಯ ಮಹಾಭಾರತಕ್ಕೆ ಸಂಬಂಧಿಸಿದೆ. ಒಮ್ಮೆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಬೆರಳಿಗೆ ಗಾಯವನ್ನು ಮಾಡಿಕೊಳ್ತಾನೆ. ಅಲ್ಲಿಂದ ರಕ್ತಸ್ರಾವವಾಗ್ತಾ ಇರುತ್ತೆ. ಇದನ್ನು ಕಂಡಂತಹ ಅಲ್ಲೇ ಇದ್ದಂತಹ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ತುಂಡು ಮಾಡಿ ಅವನ ಕೈಗೆ ಕಟ್ತಾಳೆ. ಇದರಿಂದ ಅವನ ರಕ್ತಸ್ರಾವ ನಿಲ್ಲುತ್ತೆ. ಇದರ ಪರಿಣಾಮವಾಗಿ ದ್ರೌಪದಿಯನ್ನು ನಾನು ಯಾವಾಗಲೂ ಸುರಕ್ಷಿತವಾಗಿಡ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮ ಭರವಸೆಯನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಅವನು ತನ್ನ ಮಾತನ್ನು ಉಳಿಸ್ಕೋತಾನೆ. ಅವಳಿಗೆ ಅಗತ್ಯವಿರುವಂತಹ ಸಂದರ್ಭದಲ್ಲಿ, ವಸ್ತ್ರಾಪಹರಣವಾದಂತಹ ಸಂದರ್ಭದಲ್ಲಿ ಅವನು ಧೈರ್ಯದಿಂದ ಅವಳಿಗೆ ರಕ್ಷಣೆಯನ್ನು ಒದಗಿಸುತ್ತಾನೆ. ಜೊತೆಗೆ ಮಹಾಭಾರತದಲ್ಲಿ ದ್ರೌಪದಿ ಮಹಾಯುದ್ಧದಲ್ಲಿ ಹೋರಾಡಲು ಮೊದಲಿಗೆ ಹೋದಂತಹ ಕೃಷ್ಣನಿಗೆ ರಾಖಿಯನ್ನು ಕಟ್ತಾಳೆ. ಅದೇ ರೀತಿ ಕುಂತಿ ತನ್ನ ಮೊಮ್ಮಗ ಅಭಿಮನ್ಯು ಯುದ್ಧಕ್ಕೆ ಹೋಗುವ ಮೊದಲು ಅವನಿಗೆ ರಾಖಿಯನ್ನು ಕಟ್ತಾಳೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಒಂದು ಕಡೆ ಸಹೋದರನು ತನ್ನ ಸಹೋದರಿಯನ್ನು ನೋಡಿಕೊಳ್ಳುವುದಾಗಿ ಮತ್ತು ತನ್ನ ಜೀವನ ಪರ್ಯಂತ ಅವಳನ್ನು ರಕ್ಷಿಸುವುದಾಗಿ ಭರವಸೆ ನೀಡ್ತಾನೆ. ಮತ್ತೊಂದೆಡೆ ಸಹೋದರಿ ತನ್ನ ಸಹೋದರನ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸ್ತಾಳೆ. ಆ ದಿನ ಸಹೋದರಿ ತನ್ನ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸಹೋದರನ ಆಶೀರ್ವಾದವನ್ನು ಬೇಡ್ತಾಳೆ. ತಂಗಿಯ ರಕ್ಷಣೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ದಟ್ಟಗೊಳಿಸುವಂತಹ ಹಬ್ಬ ಇದಾಗಿದೆ. ಹೀಗೆ ಸಂಭ್ರಮದಿಂದ ಆಚರಿಸುವಂತಹ ಕೆಲವರಾದರೆ, ಮತ್ತೊಂದು ಕಡೆ ಕೆಲವು ಸಹೋದರಿಯರು ಮದುವೆಯಾಗಿ ತವರನ್ನು ಬಿಟ್ಟು ಬಂದ ನಂತರ ನಾನಾ ಕಾರಣ ನೆಪಗಳನ್ನು ಹೇಳಿಕೊಂಡು ಸಹೋದರನಿಗೆ ರಕ್ಷಾಬಂಧನ ಕಟ್ಟುವುದನ್ನೇ ಮರಿತಾರೆ. ವರ್ಷಕ್ಕೆ ಒಂದೇ ಬಾರಿ ಬರುವಂತಹ ರಕ್ಷಾಬಂಧನ ಹಬ್ಬ, ಈ ದಿನವೂ ನಾವು ಕಾರಣ ಹೇಳಿ ಅದರಿಂದ ತಪ್ಪಿಸಿಕೊಳ್ಳುತ್ತೇವೆ ಎಂದರೆ ಅದೆಷ್ಟರ ಮಟ್ಟಿಗೆ ಸರಿ? ನಾವೇ ಆಚಾರ ವಿಚಾರಗಳನ್ನು ಮರೆತರೆ ಹೇಗೆ? ನಮ್ಮ ಸಂಪ್ರದಾಯ ಬಾಂಧವ್ಯದ ಸಂಕೇತಗಳನ್ನು ಎಂದಿಗೂ ಮರೆಯದಿರೋಣ, ಮರೆತು ಸುಮ್ಮನಾಗದಿರೋಣ. ನಮ್ಮ ಸಹೋದರರಿಗೆ ರಕ್ಷಾಬಂಧನವನ್ನು ಕಟ್ಟಿ ಅವರಿಗೆ ಸದಾ ಶ್ರೇಯಸ್ಸು ಲಭಿಸಲಿ ಎಂದು ಮನಸಾರೆ ಬಯಸೋಣ. ಏನಂತೀರಾ ಸ್ನೇಹಿತರೆ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.